ಏನು ರವೀಣ ಕೂತ್ಕೊಳ್ಳಿ. ಮಾಡಿದ್ರು ಮೋದಿ ಪರಿವಾರ ಈ ರೀತಿ ಈಗ ನಿನ್ನೆ ದೇವರಾಜೇಗೌಡರು ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನೇರವಾಗಿ ಆರೋಪ ಮಾಡಿದ್ದಾರೆ. ಅಂದ್ರೆ ಈ ಇಡೀ ಪೆಂಡ್ರೈವ್ ಪ್ರಕರಣಕ್ಕೆ ಮತ್ತು ಮಹಿಳೆಯರ ವಿಡಿಯೋ ಲೀಕ್ ಆಗೋದಕ್ಕೆ ಕಾರಣನೇ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಒಂದಂತೂ ಸತ್ಯ, ಯಾವಾಗ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರ ಗ್ಯಾರಂಟಿ ಭಾರಿ ದೊಡ್ಡ ರೀತಿಯ ಒಂದು ಫಲಿತಾಂಶ ಕೊಡ್ತು ಅಂತ ಹೇಳುವಂಥದ್ದರ ಮೇಲೆ ಈ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಕಾಂಗ್ರೆಸ್ನವರು ನಿಶ್ಚಯ ಮಾಡಿದರು. ಆದರೆ ಯಾವಾಗ ಮೋದಿ ಗ್ಯಾರಂಟಿಗಳು, ಶಾಶ್ವತ ಗ್ಯಾರಂಟಿಗಳು ಬಂದುಬಿಟ್ಟುವ, ಈ ಟೆಂಪರರಿ ಗ್ಯಾರಂಟಿಗಳೆಲ್ಲ ಒಂದು ರೀತಿಯಲ್ಲಿ ಟುಸ್ ಆಗುವಂಥ ಸಂದರ್ಭಗಳಾದದನ್ನು ಕಂಡಿದ್ದೀರಿ. ನಮ್ಮ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರರು ಇಬ್ಬರು ಕೂಡ ಒಂದು ರೀತಿಯಲ್ಲಿ ಹಾವು ಮುಂಗಸಿ ಅಂತ ಇದ್ದವರು. ಮೊನ್ನೆಯ ಈ ಮೋದಿಯವರ ಗ್ಯಾರಂಟಿಯ ಆ ಒಂದು ಅಬ್ಬರದ ಪ್ರಚಾರದ ನಂತರ ಜನ ಇವರನ್ನು ಪೂರ್ತಿ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥದ್ದು ಅವರ ಭಾವನೆಗೆ ಬಂದುಬಿಡ್ತು. ಆಗಲೇ ಇವರು ಇದಕ್ಕೆ ಬೇಕಾದಂಥ ನಾಟಕಗಳನ್ನೆಲ್ಲ ಆಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಲ್ಲದಿದ್ದರೆ ಇವತ್ತಿನವರೆಗಿನ ತನಿಖೆಯ ಹಾದಿಗಳು ಮತ್ತೊಂದು ಎಲ್ಲವನ್ನು ನೋಡಿದರೆ ಎಷ್ಟು ಸೀರಿಯಸ್ ಆಗಿ ಇದನ್ನು ಒಂದು SIT ತಗೊಳ್ಬೇಕಾಗಿತ್ತು ಸಹ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರೋದು ಎಲ್ಲಿ ಕಾಣ್ತಾನೇ ಇಲ್ಲ. ಟೋಟ್ಲಾಗಿ SIT ಅದೊಂದು ನೆಪ ಮಾತ್ರ. ಒಟ್ಟು ಒಂದು ಚಾರಿತ್ರ್ಯ ಹನನ ಮತ್ತು ಇವನ್ನಾದರೂ ಉಪಯೋಗ ಮಾಡೋಣ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರರು ಅವರು ಒಂದು ಅದ್ಭುತವಾದಂಥ ಕಲಾಕಾರ. ಡಿ ಕೆ ಶಿವಕುಮಾರರಂಥ ಕಲಾಕಾರ ಯಾರು ಸದ್ಯಕ್ಕೆ ನಮಗೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿಕ್ಕಲಿಕ್ಕಿಲ್ಲ. ಅವರ ಆ್ಯಕ್ಟಿವಿಟೀಸ್ ಅಂತ ಹೇಳುವಂಥದ್ದು ಇತ್ತೀಚೆಗೆ ಬಂದಂಥ ಬೇರೆ ಬೇರೆ ಹೆಜ್ಜೆಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕೆ ಈ ರಿಲೀಸ್ ಆದಂಥ ಹೆಸರಿರುವಂಥವರನ್ನು ಇನ್ನೂ ಕೂಡ ಯಾಕೆ ಅವರು ತಗೊಳ್ಳಿಲ್ಲ, ಕಾರ್ತಿಕನ್ನು ಯಾಕೆ ಇಲ್ಲಿಂದ ಹೊರಗೆ ಕಳಿಸುವಂಥ ಪ್ರಯತ್ನ ಮಾಡಿದರು, ಅಥವಾ ಅವನನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಇವತ್ತು ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ, ಇದೆಲ್ಲವನ್ನು ನೋಡಿದರೆ ಒಂದು ದೊಡ್ಡ ಸಂಶಯ ಕಾಣ್ತಾ ಇದೆ. ಖಂಡಿತವಾಗಿ ಇದೊಂದು ಇದರ ಸೂತ್ರಧಾರ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಾದರೂ ಏನಾದ್ರು ಒಂದು ಪ್ರಯೋಜನಗಳನ್ನು ಪಡ್ಕೊಳ್ಳುವಂತ ಹೇಳುವಂಥದ್ದು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಒಂದು ನಾವು ತುಂಬ ಮೆಚ್ಚಬೇಕಾದ್ದು ದೇವೇಗೌಡರನ್ನು. ಯಾವುದೇ ಸಂದರ್ಭದಲ್ಲಿ ಕೂಡ ದೇವೇಗೌಡರು ಎಲ್ಲಿಯೂ ಕೂಡ ಏನನ್ನು ಕೂಡ ಇಷ್ಟು ತನಕ ಮಾತಾಡಿದ್ದನ್ನು ನಾವು ಕಾಣಲಿಲ್ಲ. ಕಾರಣ ಏನು ಅಂತ ಹೇಳಿದರೆ ದೇವೇಗೌಡರು ಅವರೊಬ್ಬ ಪ್ರಬುದ್ಧ ರಾಜಕಾರಣಿ. ಕಾನೂನು ಎಲ್ಲರೂ ಮಾಯಿ ಮಾತಲ್ಲಿ ಎಲ್ಲರೂ ಹೇಳ್ತಾರೆ, ಕಾನೂನು ತನ್ನದೇ ಹಾದಿಯನ್ನು ಕಾನೂನು ತಗೊಳ್ತದೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳುವಂಥದ್ದನ್ನು ಎಲ್ಲರೂ ಹೇಳ್ತಾರೆ. ಆದರೆ ಆ ಕಾನೂನನ್ನು ತಿರುಚುವಂಥ ಪ್ರಯತ್ನಗಳನ್ನು ಮಾಡೋದಂತರಲ್ಲಿ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಇರ್ಬೋದು, ನರಸಿಂಹರಾವ್ ಅದನ್ನು ಮಾಡಿದ್ದಾರೆ. ಪ್ರಾರಂಭಿಕ ಹಂತದಲ್ಲೇ ಕುಮಾರಸ್ವಾಮಿ ಅವರು ಹೇಳಿದರು, ಆಗಲಿ SIT ಏನು ತನಿಖೆ ಉಂಟು ಅದನ್ನು ಮಾಡುವಂಥದ್ದು ಮಾಡಲಿ ಅಂತ ಹೇಳುವಂಥದ್ದನ್ನು ಹೇಳಿದರು. ಆದರೆ ಅದರ ನಂತರ ದಿನಗಳಲ್ಲಿ ಒಂದು ರೀತಿಯಲ್ಲಿ ತಾವು ಫೇಲ್ಯೂರ್ ಆಗ್ತೇವೆ ಅಂತ ಹೇಳಿ ಆದಮೇಲೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಒಂದು ಕಾಂಗ್ರೆಸ್ನವರು ಡೆಸ್ಪರೇಟ್ ಮೂಡ್ನಲ್ಲಿ ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಇದು ಓವರ್ ಆಲ್ ಸಿಚುವೇಶನ್, ಇವತ್ತಿನ ಸಿಚುವೇಶನ್. ರೇವಣ್ಣರನ್ನು ಭಾರಿ ಸೀರಿಯಸ್ ಆಗಿ ಎಲ್ಲವನ್ನು ಮಾಡಿ ರೇವಣ್ಣರು ಅವರಿಗೆ ಬೇಕಾದಂಥ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡುವಂಥದ್ದು, ಮತ್ತು ಪ್ರಜ್ವಲ್ ರೇವಣ್ಣ ಇಲ್ಲ ಅಂತ ಆದ ಕೂಡಲೇ ಯಾರು ಒಬ್ಬ ಅದಕ್ಕೆ ಬೇಕೇ ಬೇಕು ಅಂತ ಹೇಳುವಂಥದ್ದಕ್ಕೆ ಬೇಕಾಗಿ ಅವರನ್ನು ಕೂಡ ಒಂದು ರೀತಿಯಲ್ಲಿ ಇದಕ್ಕೆ ಬಲಿಪಶು ಮಾಡಿದ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.